ಹಾಯ್ ಎಲ್ರಿಗೂ. ಇವತ್ತು ಚಿಕನ್ ಸುಕ್ಕ ಮಾಡುವ, ಕೋಳಿ ಸುಕ್ಕ ಮಾಡುವ. ಉಡುಪಿ ಮಂಗಳೂರು ಸ್ಪೆಷಲ್. 2 kg ಚಿಕನ್ನು, ಅರಿಶಿನ ಹುಡಿ, ಕಲ್ಲುಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು 2 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಹುಳಿ, ಒಂದು 5-6 ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದರಲ್ಲಿ ಒಂದು 30 ಮೆಣಸು ಇದೆ ಆಯಿತಾ. 30 ಮೆಣಸು ಇದೆ, ಮತ್ತು ಚಿಕ್ಕ ತೆಂಗಿನಕಾಯಿ ತುರಿ, ಚಿಕ್ಕ ತೆಂಗಿನಕಾಯಿ ತುರಿ, ಒಂದು 7 ಸ್ಪೂನು ಕೊತ್ತಂಬರಿ, ಕರಿಬೇವು, ಮತ್ತು 2 ಸ್ಪೂನು ಜೀರಿಗೆ, 1.5 ಸ್ಪೂನು ಕರಿಮೆಣಸು, ಮತ್ತು ಸ್ವಲ್ಪ ಅರ್ಧ ಸ್ಪೂನಷ್ಟು ಇದು ಮೆಂತೆ, ಮತ್ತು ಗರಂ ಮಸಾಲೆ, ಮತ್ತು ಸಾಸಿವೆ, ಮತ್ತು ತೆಂಗಿನ ಎಣ್ಣೆ. ನಾನು ಇದು ತೆಂಗಿನ ಎಣ್ಣೆ ಯೂಸ್ ಮಾಡೋದು ನೋಡಿ. ಈಗ ಇದನ್ನು ಫ್ರೈ ಮಾಡುವ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡುವ ಇದನ್ನು. ನಾನು ಬದಿಯಲ್ಲಿ ನಾಯಿಗೆ ಲೆಗ್ ಪೀಸನ್ನು ಹಾಕಿ ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ, 2 ಲೆಗ್ ಪೀಸನ್ನು ಹಾಕಿ. ಈಗ ಅದು ಫ್ರೈ ಆಯಿತು. ಆಮೇಲೆ ಈಗ ಮೆಂತ್ಯವನ್ನು ಬಿಟ್ಟು, ಯಾಕೆ ಗೊತ್ತುಂಟ, ಮೆಂತ್ಯ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಈಗ ಕೊತ್ತಂಬರಿ, ಜೀರಿಗೆ, ಮತ್ತು ಇದು ಕರಿಮೆಣಸನ್ನು ಹುರಿಯುವ ಆಯಿತಾ. ಮೆಂತ್ಯ ಬೇಡ, ಮೆಂತ್ಯ ನಾನು ಫ್ರೈ ಮಾಡಿದ್ದೀನಿ. ನೀವು ಫ್ರೈ ಮಾಡಲಿಲ್ಲದ್ರೆ ಫ್ರೈ ಮಾಡಿಕೊಳ್ಳಿ, ನಾನು ಫ್ರೈ ಮಾಡಿಟ್ಟಿದ್ದೇನೆ ನೋಡಿ. ಇದರಲ್ಲಿ ಕೊತ್ತಂಬರಿ, ಜೀರಿಗೆ ಮತ್ತು ಇದು ಕರಿಮೆಣಸಿರೋದು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಕೋಳಿ ಸುಕ್ಕ ಚೆಂದ ಆಗ್ತದೆ ನಮ್ಮದು ಇಲ್ಲಿ ಮ್ಯಾಂಗ್ಳೂರು ಮತ್ತು ಉಡುಪಿ ಸ್ಪೆಷಲ್ ಇದು ಕೋಳಿ ಸುಕ್ಕ. ಇದು ನಾನು ಎಂತೆಲ್ಲ ಇದಕ್ಕೆ ಹಾಕ್ತೇನೆ ಅದನ್ನೆಲ್ಲ ನೋಡಿ ನೀವು. ಸರಿ ಮೆಥಡ್ ಹೇಳ್ಕೊಡ್ತಿದ್ದೇನೆ ನಾನು. ಇದು ಫ್ರೈ ಆಯಿತು, ಇದು ಸಹ ಫ್ರೈ ಆಯಿತು. ಈಗ ಇದಕ್ಕೆ ಗರಂ ಮಸಾಲೆ ಹಾಕುವ. ಗರಂ ಮಸಾಲೆ ಹಾಕಿ ಸಹ ಫ್ರೈ ಮಾಡುವ. ಎಣ್ಣೆ ಉಂಟು, ಆವಾಗ ಹಾಕಿದ್ದೆ, ಅದಕ್ಕೆ ಎಣ್ಣೆ ಹಾಕಲಿಲ್ಲ ನಾನು. ಮತ್ತು ಗರಂ ಮಸಾಲೆ ಫ್ರೈ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ಇದು ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡುವ. ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಮೆಂತ್ಯ ಹೇಳಿದಲ್ಲ, ಮೆಂತ್ಯ, ಮತ್ತು ಇದು ಒಂದು ಸ್ಪೂನಷ್ಟು ಇದು ಅರಿಶಿನ ಹಾಕಿ ಇದನ್ನು ಈಗ ಗ್ರೈಂಡ್ ಮಾಡಿ ತರುವ ಆಯಿತಾ. 1 ಸ್ಪೂನಷ್ಟು ಅರಿಶಿನ ಹಾಕಿ ಈಗ ಇದೆಲ್ಲ ಗ್ರೈಂಡ್ ಮಾಡಿ ತರುವ. ಇದು ಒಳ್ಳೆ ರೀತಿ ಹುಡಿ ಆಗಬೇಕು, ತುಂಬ ಸಣ್ಣ ಆಗಬೇಕು ನೋಡಿ. ಈಗ ಗ್ರೈಂಡ್ ಮಾಡ್ತೇವೆ. ಇದಕ್ಕೆ 3 ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ. ಈಗ ಹುಡಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಇದು ಗ್ರೈಂಡ್ ಮಾಡಿದ ಮೇಲೆ ಈಗ ತೆಂಗಿನಕಾಯಿ ತುರಿ ಅಷ್ಟು ಹೇಳಿದ್ದೇನಲ್ಲ ಆವಾಗ, ತೆಂಗಿನಕಾಯಿ ತುರಿ, ಮತ್ತು 2 ಸ್ಪೂನಷ್ಟು ಇದು ಮಸಾಲೆ ಹುಡಿ, ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ, ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಈಗ ಇದನ್ನು ಇಷ್ಟನ್ನುಂಟಲ್ಲ, ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಲಿಕ್ಕೆ ಉಂಟು. ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು. ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಉಂಟಲ್ಲ, ಇದನ್ನು ಸಹ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಇದನ್ನು ಸಹ ಗ್ರೈಂಡ್ ಮಾಡ್ತಾ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಗ್ಯಾಸನ್ನು ಸ್ಲೋವಲ್ಲಿ ಇಟ್ಟು ಫ್ರೈ ಮಾಡಬೇಕು ಮಾತ್ರ. ಫಾಸ್ಟಲ್ಲಿ ಇಟ್ಟಿದ್ರೆ ಇದು ತೆಂಗಿನಕಾಯಿ ಮತ್ತು ತಳ ಇರ್ತದೆ. ಈಗ ನಾನು ಒಗ್ಗರಣೆಗೆ 4 ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಮತ್ತು ಕರಿಬೇವು ಸೊಪ್ಪು ಹಾಕಿದ್ದೇನೆ, ಮತ್ತು 2 ಈರುಳ್ಳಿ ಹಾಕಿದ್ದೇನೆ. ಬೆಳ್ಳುಳ್ಳಿ ನಾನು 3 ಎಸಳು ಮಾತ್ರ ಬೆಳ್ಳುಳ್ಳಿ ಹಾಕಿದ್ದು.
ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಇದಕ್ಕೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಇದು ಚೆನ್ನಾಗಿ ಫ್ರೈ ಆಗಲಿ, 2 ಸರಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಉಂಟಲ್ಲ, ಸರಿ ಫ್ರೈ ಆಗಬೇಕು. ಯಾಕೆ ಗೊತ್ತುಂಟ, ಅದು ಹಸಿ ವಾಸನೆ ಬರ್ತದಲ್ಲ, ಅದಕ್ಕೆ ಅದು ಸರಿ ಫ್ರೈ ಆಗಲಿ. ಈಗ ಇದನ್ನು ಫ್ರೈ ಮಾಡ್ತಿದ್ದೇನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಫ್ರೈ ಆಗಲಿ. ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಟೊಮೆಟೊ ಹಾಕುವ. ಆವಾಗ ಒಂದು ಟೊಮೆಟೊ ಹಾಕಿದ್ದೇನಲ್ಲ, ತೋರಿಸಿದ್ದೇನಲ್ಲ, ಅದನ್ನು ಹಾಕುವ. ಈಗ ಮತ್ತೆಂತ ಗೊತ್ತುಂಟ, ನಾನು ಸ್ವಲ್ಪ ಹುಳಿ ಹಾಕ್ತೇನೆ. ಟೊಮೆಟೊ ಯೂಸ್ ಮಾಡಿದರೂ ಸಹ ಸ್ವಲ್ಪ ಹುಳಿ ಹಾಕ್ತೇನೆ ನಾನು, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ನಿಮಗೆ ಟೊಮೆಟೊ ಬೇಕಾದರೆ ಜಾಸ್ತಿ ಹಾಕ್ಬೋದು. ಟೊಮೆಟೊ ಹುಳಿ ಇಷ್ಟ ಇಲ್ಲಾದರೆ ಟೊಮೆಟೊನೇ ಸ್ವಲ್ಪ 2 ಟೊಮೆಟೊ ಹಾಕಿ ಹಾಗೆ ಸಹ ಮಾಡ್ಬೋದು. ನಾನು ಟೊಮೆಟೊ ಹಾಕಿದ ಮೇಲೆ ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹುಡಿ ಉಪ್ಪು ಹಾಕ್ತಿದ್ದೇನೆ. ಯಾಕೆ ಗೊತ್ತುಂಟಾ, ಅದು ಟೊಮೆಟೊ ಬೇಗ ಮೆಲ್ಟ್ ಆಗಲಿ ಅಂತ, ಅದಕ್ಕೆ ಸ್ವಲ್ಪ ಹುಡಿ ಉಪ್ಪು ಹಾಕ್ತಿದ್ದೇನೆ. ನಮ್ಮದು ಇದು ಚಿಕನ್ ಸುಕ್ಕ ಉಂಟಲ್ಲ, ಅನ್ನಕ್ಕೆ ಇದು ದಾಲ್ ಸಾರು ಏನು ಮಾಡಿದರೆ, ದಾಲ್ ಸಾರೊಟ್ಟಿಗೆ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ. ಈಗ ಸ್ವಲ್ಪ ಅರಿಶಿನ ಹಾಕುವ. ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಉಂಟು ಇದರಲ್ಲಿ, ಅದನ್ನು ಹಾಕುವ. ಮತ್ತೆಂತ ಗೊತ್ತುಂಟ, ಇದು ಚೆನ್ನಾಗಿ ಫ್ರೈ ಆಗಲಿ. ಕೋಳಿ ಸುಕ್ಕ ಅನ್ನಕ್ಕೆ ಒಳ್ಳೆಯದಾಗ್ತದೆ, ಮತ್ತು ನೀರು ದೋಸೆ ಇರ್ತದಲ್ಲ, ನೀರು ದೋಸೆಗೆ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಕೋಳಿ ಹಾಕುವ. ನಾನು ಕೋಳಿ ವಾಶ್ ಮಾಡಿ ತಂದಿದ್ದೆ, ಆದರೂ ಸಹ ನೀರು ಬಿಟ್ಟಿದೆ ನೋಡಿ. ಬಾಯ್ಲರ್ ಕೋಳಿ ಹಾಗೆಯೇ ನಾವು ಹಿಂಡಿ ಹಾಕಬೇಕು ಹಾಕುವಾಗ. ಅದು ಯಾಕೆ ಗೊತ್ತುಂಟ, ಬೇಯುವಾಗ ಅದು ನೀರು ಬಿಡ್ತದೆ. ಬೆಂದ ಮೇಲೆ ಉಂಟಲ್ಲ, ಮತ್ತು ನೀರು ಬಿಡ್ತದೆ. ನಾನು ನೀರೆಂತ ಹಾಕಲಿಲ್ಲ, ಹಾಗೆಯೇ ಮಸಾಲೆ ಎಲ್ಲ ಇದು ಒಗ್ಗರಣೆ ಹಾಕಿ ಈಗ ಎಲ್ಲ ಒಳ್ಳೆ ರೀತಿ ಫ್ರೈ ಮಾಡ್ತಿದ್ದೇನೆ. ಇದು ಸರಿ ಫ್ರೈ ಆಗಲಿ, ಎಲ್ಲ ಫ್ರೈ ಆಗಿ. ಈಗ ಒಂದು ಕಲ್ಲುಪ್ಪು ಹಾಕಿದ್ದೇನೆ, ಒಂದು ಎಷ್ಟು ಗೊತ್ತುಂಟ, 1/2 ಚಮಚ ಅಷ್ಟ, 1/2 ಚಮಚದಷ್ಟು ಕಲ್ಲುಪ್ಪು ಹಾಕಿದ್ದೇನೆ. ಇದೆಲ್ಲ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಈಗ ಇದಕ್ಕೆ ಮುಚ್ಚಳಿಡುವ. ಇದು 15 ನಿಮಿಷ ಆದಮೇಲೆ ತೋರಿಸ್ತಿದ್ದೇನೆ. ಈಗ ನೋಡಿ, ಇದು ಬೆಂದಿದೆ. ಈಗ ಸ್ವಲ್ಪ ಹುಳಿ ಹಾಕುವ. ಹುಳಿ ಹಾಕ್ತಿದ್ದೇನೆ ಸ್ವಲ್ಪ. ನಾನು ಹುಳಿಯನ್ನು ನೀರಲ್ಲಿ ಹಾಕಿ ಮೆಲ್ಟ್ ಮಾಡಿ ತಂದದ್ದು. ಈಗೊಂದು ಇದಕ್ಕೆ 6 ಸ್ಪೂನಷ್ಟು ಮೆಣಸಿನ ಇದು ಆವಾಗ ಮಸಾಲೆ ರೆಡಿ ಮಾಡಿರ್ತೀವಲ್ಲ, ಆ ಹುಡಿಯನ್ನು ಹಾಕುವ 6 ಸ್ಪೂನಷ್ಟು. ಇದು 10-15 ನಿಮಿಷದಲ್ಲಿ ಕೋಳಿ ಬೆಂದಾಗ್ತದೆ. ನಾನು ಸ್ವಲ್ಪ ಸ್ಪೀಡ್ ತೋರಿಸ್ತಿದ್ದೇನೆ ಆಯಿತಾ. ಅದು 15 ನಿಮಿಷದ ಮೇಲೆ ನಾನು ತೋರಿಸಿದ್ದು. ಇದು ಮಸಾಲೆ ಹಾಕಿ ಉಂಟಲ್ಲ, ಚೆನ್ನಾಗಿ ಫ್ರೈ ಮಾಡುವ. ಚೆನ್ನಾಗಿ ಮಸಾಲೆ ಎಲ್ಲ ಹಿಡೀಲಿ, ಮಿಕ್ಸ್ ಮಾಡುವ. ಎಲ್ಲ ಮಿಕ್ಸ್ ಆಯಿತು. ಈಗ ಇದಕ್ಕೆ ತೆಂಗಿನಕಾಯಿ ತುರಿ, ನಾನು ಆವಾಗ ಫ್ರೈ ಮಾಡಿರ್ತೀನಿ, ತೆಂಗಿನಕಾಯಿ ತುರಿ ಎಲ್ಲ ಮಸಾಲೆ ಹಾಕಿ ಅದನ್ನು ಈಗ ಹಾಕುವ. ಇದು ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಫ್ರೈ ಮಾಡಿದ್ದೇನಲ್ಲ, ಇದನ್ನು ಈಗ ಒಳ್ಳೆ ರೀತಿ ಫ್ರೈ ಮಾಡುವ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಅದು. ಈಗ ಆಯಿತು. ಈಗ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕುವ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.